ಚುನಾವಣೆ ಸ್ವತಂತ್ರ ಸಂದರ್ಭದಲ್ಲಿ ಕಾಂಗ್ರೆಸ್ ಮೊದಲು ಎತ್ತುವಂಥ ಪ್ರಶ್ನೆ EVM ಮಷಿನ್ಗಳ ಮೇಲೆ ನಮಗೆ ನಂಬಿಕೆ ಇಲ್ಲ. ಹೀಗಾಗಿ ಏನು ಅಂತಂದರೆ ಬ್ಯಾಲೆಟ್ ಪೇಪರೇ ಬೇಕು. ಕಳೆದ ಬಾರಿ ಯಾವ್ಯಾವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಾಗ್ತವೆ ಆ ಸಂದರ್ಭದಲ್ಲಿ ಬ್ಯಾಲೆಟ್ ಪೇಪರ್ನೇ ಬಳಸ್ತೀವಿ ಅಂತ ಕಾಂಗ್ರೆಸ್ ಹೇಳಿತ್ತು. ಈಗ ಗ್ರಾಮ ಪಂಚಾಯಿತಿ ಚುನಾವಣೆ ತನಕನೂ ಕೂಡ ಬ್ಯಾಲೆಟ್ ಪೇಪರ್ ಬರುವಂಥ ಸಾಧ್ಯತೆಗಳಿವೆ. ಗ್ರಾಮ ಪಂಚಾಯತ್ ಚುನಾವಣೆಗೆ ಈ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನಕ್ಕೆ ಬರಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ HK ಪಾಟೀಲ್ ಮಾತಾಡಿದ್ದಾರೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕ 2026ಕ್ಕೆ ಅನುಮೋದನೆ ನೀಡಿದೆ. ಇದೇನು ಅಂದರೆ ಈಗೇನು ಚುನಾವಣೆಗಳನ್ನು ಮಾಡ್ತಾ ಇದ್ದೀವಿ, ಆ ಚುನಾವಣೆಗಳಲ್ಲಿ ಮತಪೆಟ್ಟಿಗೆ, ಮತಪತ್ರ ಇವನ್ನ ಕೆಲವು ಕಡೆ ಹಳೆ ಆ್ಯಕ್ಟ್ನೊಳಗೆ ಇಲ್ಲ. ಅದಕ್ಕೆ ಆ ಆ್ಯಕ್ಟನ್ನು ಹೆಚ್ಚು ಸಮರ್ಪಕಗೊಳಿಸೋದು ಅಂದರೆ ಟುಡೇ ವಿ ಆರ್ ಗೋಯಿಂಗ್ ಫಾರ್ ಬ್ಯಾಲೆಟ್ ಪೇಪರ್, ಬ್ಯಾಲೆಟ್ ಬಾಕ್ಸ್. ಎಲ್ಲೆಲ್ಲಿ ಅದು ಅಗತ್ಯ ಬೀಳ್ತದೆ ಅವುಗಳನ್ನು ತಿದ್ದುಪಡಿ ಮಾಡೋದು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾನು ಬಹಳ ಚಿಕ್ಕವನಿದ್ದಂಥ ಸಂದರ್ಭದಲ್ಲಿ ಆಟೋ ಹಿಂದ್ಗಡೆಗೆ ಒಂದು ಬರಹ ನೋಡಿದ್ದೆ, ಮತ್ತೆ ಮೊದಲಿಂದ ಅಂತ ಬರೆದು 3 ಡಾಟ್ ಇಟ್ಟು ಒಂದು ಎಕ್ಸ್ಕ್ಲಮೇಟರಿ ಹಾಕಿದ್ರು. ನನಗೆ ಅವಾಗ ಅರ್ಥ ಆಗಿರಲಿಲ್ಲ ಏನು ಅಂತ. ನನಗೆ ಈಗ ಅರ್ಥ ಆಗ್ತಾ ಇದೆ. ಯಾಕಂದರೆ ವಿಜ್ಞಾನ ತಂತ್ರಜ್ಞಾನಗಳು ಇಷ್ಟು ಬೆಳೆದಂಥ ಸಂದರ್ಭದಲ್ಲಿ ಇಡೀ ಜಗತ್ತು ಯಾವ ರೀತಿ ಚುನಾವಣೆ ನಡೆಸ್ತಾರೆ ಅಂತ ಭಾರತದ ಕಡೆಗೆ ನೋಡ್ತಿರುವಂಥ ಸಂದರ್ಭದಲ್ಲಿ ಈಗ ಮತ್ತೆ ನಮಗೆ ನಂಬಿಕೆ ಇಲ್ಲ ಸ್ವಾಮಿ, ನಮಗೆ EVM ಮೇಲೆ ನಾವು ಬ್ಯಾಲೆಟ್ ಪೇಪರ್ಗೆ ಹೋಗ್ತೀವಿ ಅಂತೇಳಿ ಮತ್ತೆ ಮೊದಲಿಂದ ಶುರು ಮಾಡ್ತಾ ಇದ್ದಾರೆ. ಭಾಳ ಮುಂದಕ್ಕೆ ಹೋಗಿದ್ವಿ ನಾವು, ಹಿಂದಕ್ಕೆ ಬಂದು ಮತ್ತೆ ಪಂಚಾಯಿತಿ ಚುನಾವಣೆಗಳಿಂದ ಹಿಡಿದು ಎಲ್ಲ ಚುನಾವಣೆಗಳು ಕೂಡ ಬ್ಯಾಲೆಟ್ ಪೇಪರ್ ಮೇಲೆ ಅಂತ ಏನಿದು? ಹೌದು ರಂಗನಾಥ್, 4 ಹೆಜ್ಜೆ ಮುಂದೆ ಹೋಗಿ ಇದೀಗ ಮತ್ತೆ 2 ಹೆಜ್ಜೆ ಹಿಂದೆ ಬಂದಂತ ನಿರ್ಧಾರವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿದೆ. GBA ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ನ ಬಳಸಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿತ್ತು. ಅದಕ್ಕೆ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಕೂಡ ಸಹಮತಿಯನ್ನು ವ್ಯಕ್ತಪಡಿಸಿತು. ಹೀಗಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ಅಂದ್ರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ನಡೆಯುವಂತಹ ಚುನಾವಣೆಗಳಿಗೆ ಬ್ಯಾಲೆಟ್ ಪೇಪರ್ನ ಬಳಸೋದಕ್ಕೆ ಈಗಾಗಲೇ ಅಗತ್ಯ ತಿದ್ದುಪಡಿಯನ್ನು ಕೂಡ ತರಲಾಗಿತ್ತು. ಇದೀಗ ಇನ್ನುಳಿದಂತಹ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕು ಪಂಚಾಯತ್ ಚುನಾವಣೆ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆ, ಈ 3 ಮುಖ್ಯ ಚುನಾವಣೆಗಳಲ್ಲೂ ಕೂಡ EVM ಬದಲಿಗೆ ಬ್ಯಾಲೆಟ್ ಪೇಪರ್ನ ಬಳಸೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಹೀಗಾಗಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕಕ್ಕೆ ನಿನ್ನೆ ತಿದ್ದುಪಡಿಯನ್ನು ತರೋದಕ್ಕೆ ಸಚಿವ ಸಂಪುಟ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈ ಮೂಲಕ ರಾಜ್ಯ ಚುನಾವಣಾ ಆಯೋಗಕ್ಕೆ ಈ EVM ಬದಲು ಬ್ಯಾಲೆಟ್ ಪೇಪರ್ನ ಬಳಸೋದಕ್ಕೆ ಏನು ಅವಕಾಶಗಳನ್ನ ಸರ್ಕಾರ ಮಾಡಿಕೊಡಬೇಕಾಗಿತ್ತು ಆ ಎಲ್ಲ ನಿರ್ಧಾರವನ್ನು ಕೂಡ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು ಕೂಡ ಇದಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸಿರೋದ್ರಿಂದಾಗಿ ಬಹುತೇಕ ಮುಂದೆ ಬರುವಂತಹ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಸುವಂಥದ್ದು ಬಹುತೇಕ ನಿಶ್ಚಿತವಾಗಿದೆ. ಬ್ಯಾಲೆಟ್ ಪೇಪರ್ನ ಪರ ಮತ್ತು ವಿರೋಧ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. EVM ಅನ್ನ ಯಾವತ್ತೂ ಕೂಡ ಕಾಂಗ್ರೆಸ್ ಒಪ್ಕೊಂಡೇ ಇಲ್ಲ. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳನ್ನ ಸೋತಂತಹ ಸಂದರ್ಭದಲ್ಲಿ EVM ಬಗ್ಗೆಯೇ ಮೊದಲ ಅನುಮಾನವನ್ನು ವ್ಯಕ್ತಪಡಿಸಿದಂತಹ ಕಾಂಗ್ರೆಸ್ ಇದೀಗ 1 ಹೆಜ್ಜೆ ಹಿಂದೆ ಹೋಗಿ ಬ್ಯಾಲೆಟ್ ಪೇಪರ್ನ ಮೂಲಕ ತನ್ನ ಸತ್ವ ಪರೀಕ್ಷೆಯನ್ನು ತಾನು ಮಾಡ್ಕೊಳ್ಳೋದಕ್ಕೆ ಹೊರಟಂತೆ ಕಾಣಿಸ್ತಾ ಇದೆ. ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಈ ರೀತಿ ಬ್ಯಾಲೆಟ್ ಪೇಪರ್ನ ಬಳಸಿದ್ರೆ ಎಷ್ಟು ಮಾನವ ಶಕ್ತಿಯ ಉಪಯೋಗ ಆಗಬಹುದು ಅಥವಾ ಅದಕ್ಕೆ ತಗಲುವಂತಹ ಸಮಯ ಏನಾಗಬಹುದು, ಈ ಎಲ್ಲದರ ಬಗ್ಗೆಯೂ ಕೂಡ ದೊಡ್ಡ ಮಟ್ಟಿಗಿನ ಚರ್ಚೆ ನಡೀತಾ ಇದೆ. ಆದರೆ ಕರ್ನಾಟಕ ಸರ್ಕಾರ ತೆಗೆದುಕೊಂಡಂತಹ ತೀರ್ಮಾನಕ್ಕೆ ರಾಜ್ಯ ಚುನಾವಣಾ ಆಯೋಗ ಕೂಡ ಸಾಥ್ ಕೊಡ್ತಾ ಇರುವಂತದ್ರಿಂದಾಗಿ ಬಹುತೇಕ ಬ್ಯಾಲೆಟ್ ಪೇಪರ್ ಬಳಕೆ ಅನಿವಾರ್ಯ ಆಗುವಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಮತ್ತು ಸುಪ್ರೀಂ ಕೋರ್ಟ್ನ ಒಂದಷ್ಟು ಅಂಶಗಳನ್ನು ಕೂಡ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ತನ್ನ ಸಮರ್ಥನೆಗೆ ಇಟ್ಕೊಂಡಿದೆ. EVM ಬದಲಿಗೆ ಬ್ಯಾಲೆಟ್ ಪೇಪರ್ನ ಬಳಸಬಾರದು ಅಂತೇಳಿ ಎಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿಲ್ಲ ಅನ್ನುವಂಥ ಮಾತನ್ನ ರಾಜ್ಯ ಚುನಾವಣಾ ಆಯೋಗ ಹೇಳ್ತಾ ಇದೆ. ಹೀಗಾಗಿ ರಾಜಕೀಯವಾಗಿ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ, ನಷ್ಟ ಆಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಬ್ಯಾಲೆಟ್ ಪೇಪರ್ನ ಬಳಕೆಯ ಬಳಿಕ ಗೊತ್ತಾಗಬಹುದು. ಆದರೆ EVM ಅನ್ನ ಬಳಸೋದಕ್ಕೆ ನಿರ್ಬಂಧವನ್ನು ವಿಧಿಸಬೇಕು ಅಂತೇಳಿ ಒಂದಷ್ಟು ಹೋರಾಟದ ಪ್ರಯತ್ನಗಳನ್ನ ಕಾಂಗ್ರೆಸ್ ಪ್ರಸನ್ನ ಅದನ್ನೇ ಕೇಳ್ತಾ ಇದ್ದೆ ನಾನು. ಒಂದ್ಸರಿ ಪ್ರಹ್ಲಾದ್ ಜೋಶಿ ಹೇಳಿದ್ರು, ಈ ಸಂಗ್ರೇಶಿ ಅವರಿಗೆ ಇಂಥದನ್ನೆಲ್ಲ ಯಾರು ಕೊಟ್ಟರು, ಇಂಥದ್ದೆಲ್ಲ ಹೆಂಗೆ ಬರುತ್ತೆ ಅವ್ರ ತಲೆಯಲ್ಲಿ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಇದನ್ನು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ, ನಡೆಸಲಿಕ್ಕೂ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಕೇಂದ್ರ ಸಚಿವರು ಹೇಳಿದಂಥ ಮಾತು. ಇದು ಇವ್ರು ಅಂದ್ಕೊಂಡಿರ್ಬೋದು, ಆದರೆ ಮಾಡುವಂಥದ್ದು ಸುಲಭನಾ ಅಂತ?
ಖಂಡಿತವಾಗ್ಲೂ ಬ್ಯಾಲೆಟ್ ಪೇಪರ್ನ ಬಳಸಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳನ್ನ ಮಾಡುವಂಥದ್ದು ಬಹಳ ಕಷ್ಟ ಸಾಧ್ಯ ಆಗಬಹುದು. ಯಾಕೆಂದ್ರೆ ಅದಕ್ಕೆ ಬೇಕಾಗುವಂಥ ಸಮಯ, ಮಾನವ ಬಳಕೆ ಅಥವಾ ಅದಕ್ಕೆ ತಗಲುವಂತಹ, ಅದನ್ನು ಕೌಂಟ್ ಮಾಡೋದಕ್ಕೆ ತಗಲುವಂತಹ ಸಮಯ, ಇದೆಲ್ಲವೂ ಕೂಡ ಖಂಡಿತವಾಗಿಯೂ ಚರ್ಚೆಗೆ ಆಸ್ಪದವನ್ನ ಮಾಡಿಕೊಡುತ್ತೆ. ಜೊತೆಗೆ ಇವಿಎಂನಲ್ಲಿ ದೋಷಗಳಿದಾವೆ ಅಥವಾ ಇವಿಎಂನ ರಿಗ್ಗಿಂಗ್ ಮಾಡಬಹುದು ಅನ್ನುವಂಥ ಆರೋಪವನ್ನ ಕೆಲ ಕಾಂಗ್ರೆಸ್ನ ನಾಯಕರು ಮಾಡ್ತಾರೆ. ಹಾಗಿದ್ರೆ ಬ್ಯಾಲೆಟ್ ಪೇಪರ್ನಲ್ಲಿ ಅದು ಸಾಧ್ಯ ಆಗೋದಿಲ್ವಾ? ಖಂಡಿತವಾಗಿಯೂ ಆ ರೀತಿಯ ಅಕ್ರಮಗಳನ್ನ ಎಸಗೋದಕ್ಕೆ ಬ್ಯಾಲೆಟ್ ಪೇಪರ್ನಲ್ಲೂ ಕೂಡ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಹಿಂದಿನ ಹಲವು ಚುನಾವಣೆಗಳು ಮಾಡಿ ತೋರಿಸಿದಾವೆ. ಬಿಜೆಪಿ ನಾಯಕರು ಮಾಡ್ತಾ ಇರುವಂತಹ ಆರೋಪ, 2001ಕ್ಕಿಂತ ಮುಂಚೆ ನಡೆದಂತಹ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಇದೇ ಮಾದರಿಯಲ್ಲಿ ಗೆಲ್ತಿತ್ತು ಅನ್ನುವಂಥ ಒಂದು ಗಂಭೀರವಾದಂತಹ ರಾಜಕೀಯ ಆಪಾದನೆಗಳನ್ನ ಮಾಡ್ತಾರೆ. ಅಂದ್ರೆ ಬ್ಯಾಲೆಟ್ ಪೇಪರ್ ಇದ್ದಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿ ರಿಗ್ಗಿಂಗ್ ನಡೀತಾ ಇತ್ತು, ಅಕ್ರಮಗಳು ನಡೀತಾ ಇತ್ತು. ಹೀಗಾಗಿ ಅಕ್ರಮಗಳಿಗೆ ಕಾಂಗ್ರೆಸ್ ಅವಕಾಶವನ್ನ ಮಾಡಿಕೊಡ್ತಿದೆ ಅನ್ನುವಂಥ ಒಂದು ರಾಜಕೀಯ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ರಾಜ್ಯ ಚುನಾವಣಾ ಆಯೋಗವನ್ನ ಇದನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಅಕ್ರಮಗಳನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ನಾವು ಇವಿಎಂ ಬಳಸ್ತಾ ಇದೀವಿ. ಹೀಗಿದ್ದಾಗ ಮತ್ತೆ ಬ್ಯಾಲೆಟ್ ಪೇಪರ್ಗೆ ಹೋದ್ರೆ ಅದು ಅನುಮಾನಗಳನ್ನ ಕಡಿಮೆ ಮಾಡೋ ಬದಲು ಅನುಮಾನಗಳನ್ನ ಹೆಚ್ಚು ಮಾಡಲ್ವಾ? ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದ್ದಾವೆ. ಜೊತೆಗೆ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ದೊಡ್ಡ ಮಟ್ಟಿನ ಮತದಾರರ ಸಂಖ್ಯೆ ಇರುತ್ತೆ. ಅವೆಲ್ಲವನ್ನೂ ಕೂಡ ನೀವು ಬ್ಯಾಲೆಟ್ ಪೇಪರ್ನ ಮೂಲಕವೇ ಮಾಡೋದೇ ಆದ್ರೆ ಅದಕ್ಕೆ ತಗಲುವ ಸಮಯದ ಬಗ್ಗೆಯೂ ಕೂಡ ಸಾಕಷ್ಟು ಪ್ರಶ್ನೆಗಳಿದಾವೆ. ಈಗ ನಾವು ಪದವೀಧರರು ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಯನ್ನು ಗಮನಿಸಿದ್ರೆ ಅಲ್ಲಿ ಬ್ಯಾಲೆಟ್ ಪೇಪರ್ ಇದೆ, ಆದ್ರೆ ಮತ ಎಣಿಕೆಗೆ 1.5 ದಿನ 3 ದಿನ ತೆಗೆದುಕೊಳ್ತಾ ಇದೆ. ಹೀಗಾಗಿ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳನ್ನ ಮೂಡ್ತಾ ಇದ್ದಾವೆ. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.